ಪ್ರೆಸ್ ಮೀಟ್ ಕರೆಯೋದಕ್ಕೆ ಕಾರಣ ಏನಂದ್ರೆ ನನ್ನ ಮೇಲೆ ಒಂದು ಅಲಿಗೇಷನ್ ಆಗಿದೆ. ನಾನು ಯಾರೋ ಒಬ್ಬರಿಗೆ ಲೈಂಗಿಕ ಕಿರುಕುಳ ಕೊಡ್ತಾ ಇದ್ದೀನಿ ಅಂತ. ಸೊ ಆ ಉದ್ದೇಶದಲ್ಲಿ ಅದರ ವಿಚಾರದಲ್ಲಿ ಕ್ಲಾರಿಫಿಕೇಶನ್ ಕೊಡೋಕ್ಕೆ ಅಂತ ಇವತ್ತು ಪ್ರೆಸ್ ಮೀಟ್ ಕರೆದಿದ್ದೀನಿ. ತಮಗೇನಾದರೂ ಕ್ಲಾರಿಫಿಕೇಶನ್ ಬೇಕು ಅಂದರೆ ನನ್ನ ಕಡೆಯಿಂದ ಕ್ಲಾರಿಫೈ ಮಾಡೋದು ಇಷ್ಟೇ. ನನಗೆ ಅವರ ಸಂಬಂಧ 2 ವರ್ಷ ಹಿಂದೆನೇ ಮುಗಿದೋಗಿರೋಂಥ ಕತೆ. ಸೊ 2 ವರ್ಷ ನಂತರ ಇವಾಗ ಏನಕ್ಕೆ ಬಂದು ಏನು ಮಾಡಿದ್ದಾರೆ ಅಂತ ನನಗೆ ಒಂದು ಸ್ವಲ್ಪ ಸರ್ಪ್ರೈಸ್ ಆಗಿದೆ. ಸೊ 2 ವರ್ಷದಿಂದ ಕಾಂಟ್ಯಾಕ್ಟಲ್ಲಿ ಇಲ್ಲದೆ ಇರೋಂಥ ಒಬ್ಬರ ಜೊತೆ ಹರಾಸ್ಮೆಂಟ್ ಆಗಲಿ, ಇಲ್ಲ ಸ್ಟಾಕಿಂಗ್ ಆಗಲಿ, ಇಲ್ಲ ಅವ್ರಿಗೆ ಟ್ರಬಲ್ ಕ್ರಿಯೇಟ್ ಮಾಡೋದಾಗಲಿ ಅನ್ನೋದು I think it's an impossible thing that anybody can do when you're not in touch with somebody for 2 long years. So ಅದರಿಂದ ಈ ಕ್ಲಾರಿಫಿಕೇಶನ್ ಕೊಡಬೇಕು ಅಂತ ನಾನು ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ. ಅವ್ರು ಕೊಟ್ಟಿರೋ ಕಂಪ್ಲೇಂಟ್ ಪ್ರಕಾರ ಆಗಸ್ಟ್ ಮಂತಲ್ಲಿ ಅವ್ರ ಮನೆ ಓನರ್ಗೆ ಯಾರೋ ಲೆಟರ್ ಬರೆದಿದ್ದಾರಂತೆ. ಆ ನಂತರ ಅವರ ಫ್ರೆಂಡ್ ಅಂತ ಏನು ಕ್ಲೇಮ್ ಮಾಡ್ತಾರೆ, ಅವ್ರ ವೈಫ್ಗೆ ಯಾರೋ ಏನೋ ಲೆಟರ್ ಬರೆದಿದ್ದಾರಂತೆ. ಸೊ ಆ ವಿಚಾರಕ್ಕೆ ಇವರು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಂದ್ರೆ ನಾನು ಮಾಡಿರಬಹುದು ಅಂತ, ನಾನು ಮಾಡಿದೀನಿ ಅಂತ ಕನ್ಫರ್ಮ್ ಇಲ್ಲ, ನಾನು ಮಾಡಿರಬಹುದು ಅಂತ ಹೇಳಿದಾಗ FIR ರಿಜಿಸ್ಟರ್ ಮಾಡೋಕೆ ಮುಂಚೆನೆ ನನಗೆ ಒಂದು ನೋಟಿಸ್ ಕೊಟ್ಟು ಕರೆದು ನನ್ನನ್ನು ಇನ್ವೆಸ್ಟಿಗೇಟ್ ಮಾಡಿದ್ರೆ ಅದ್ರ ನಿಜಾಂಶ ಗೊತ್ತಾಗ್ತಾ ಇತ್ತು. ಕಂಪ್ಲೇಂಟ್ ಕೊಟ್ಟಿದ ತಕ್ಷಣ FIR ಮಾಡಿ ನಂತರ ನನಗೆ ನೋಟಿಸ್ ಕೊಟ್ಟರು RR ನಗರ್ ಸ್ಟೇಷನ್ ಅವರು. ಬಟ್ ಅನ್ಫಾರ್ಚುನೇಟ್ಲಿ ನಾನು ಇಂಡಿಯಾನಲ್ಲಿ ಇರಲಿಲ್ಲ, ಅದರಿಂದ ನಾನು ಹೋಗೋಕ್ಕಾಗಿಲ್ಲ. ಆನಂತರ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಫೋನ್ ಮಾಡಿ ಸಹ ಹೇಳಿದ್ದೀನಿ, ನಾನು ಔಟ್ ಆಫ್ ಕಂಟ್ರಿ ಇದ್ದೀನಿ, ಬಂದ ಭೇಟಿ ಆಗ್ತೀನಿ ಅಂತ. ಅಷ್ಟೊತ್ತಿಗೆ LOC ಕ್ರಿಯೇಟ್ ಮಾಡಿ ನನ್ನನ್ನು ಏರ್ಪೋರ್ಟಲ್ಲಿ ಡಿಟೈನ್ ಮಾಡ್ಕೊಳ್ತಾರೆ. ಪ್ರಪಂಚಕ್ಕೆಲ್ಲ ಗೊತ್ತಿರೋದೇ ಹೆಸರು, ನನ್ನ ಬಾಯಲ್ಲಿ ಹೆಸರು ಹೇಳೋಕ್ಕೂ ಇಷ್ಟಪಡಲ್ಲ, ದಯವಿಟ್ಟು ಕ್ಷಮಿಸಿ. ಬಟ್ ಎಲ್ಲರಿಗೂ ಗೊತ್ತಿರೋ ವಿಚಾರ ಅದು. ಮೇಡಮ್, ಅದಿರೋ ಅಡ್ವಾಂಟೇಜ್ ಅಲ್ವಾ. So we have to abide by the law. We can't overrule it. ಮೇಡಮ್, ಇದು ಒಂದ್ಸತಿ ಮಸಾಯಿ ಮಾರಾಗ ಹೋಗಿದ್ರು. ನನ್ನ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ದಾಗಲೇ ಒಂದ್ಸತಿ ಮಸಾಯಿ ಮಾರಾಗ ಹೋಗಿದ್ರು. ಆನಂತರ ಬಂದು ತಿರ್ಗಾ ಇನ್ನೊಂದ್ಸತಿ ಮಸಾಯಿ ಮಾರಾಗ ಹೋಗ್ಬೇಕು ಅಂತ ಹೇಳಿದ್ರು. ತಿರ್ಗಾ ಒಂದ್ಸತಿ ಮಸಾಯಿ ಮಾರಾಗ ಹೋದ್ರು. ಆನಂತರ ಇವರಿಬ್ಬರದು ರೆಗ್ಯುಲರ್ ಫೋನ್ ಕಾಂಟ್ಯಾಕ್ಟ್ಸ್ ರೆಗ್ಯುಲರ್ ಆಗಿತ್ತು. ಯಾಕಂದ್ರೆ ಫೋನಲ್ಲಿ ಗೊತ್ತಾಗ್ತಾ ಇತ್ತು, ಬಿಕಾಸ್ ವಿ ವರ್ ಲಿವಿಂಗ್ ಟುಗೆದರ್. ಇಟ್ ವಾಸ್ ನಾಟ್ ದಟ್ ಐ ವಾಸ್ ಲಿವಿಂಗ್ ಇನ್ ಅ ಸಪರೇಟ್ ಹೌಸ್ ಅಂಡ್ ಶಿ ವಾಸ್ ಲಿವಿಂಗ್ ಇನ್ ಅ ಸಪರೇಟ್ ಹೌಸ್. ಸೊ ಐ ಕುಡ್ ರಿಲೇಟ್ ವಾಟ್ ವಾಸ್ ಹ್ಯಾಪ್ನಿಂಗ್ ಅಂತ. ಸೊ 2-3 ಸತಿ ನಾನು ಕ್ವಶನ್ ಕೇಳಿದೆ, ಶಿ ಇಗ್ನೋರ್ಡ್ ಇಟ್. ಒಂದ್ಸತಿ ನನಗೆ ಬ್ರದರ್ ತರ ಅಂತ ಅಂದ್ರು, ಇನ್ನೊಂದ್ಸತಿ ಫಾದರ್ಲಿ ಫಿಗರ್ 55 years ಓಲ್ಡ್ ಮನುಷ್ಯ ಅಂತ ಅಂದಿದ್ರು. ಆನಂತರ ಟ್ಯಾನ್ಜಾನಿಯಾಗ ಹೋಗ್ಬೇಕಾದ್ರೆ ಐ ಗಾಟ್ ಟು ನೋ ದಟ್ he's a married man with a kid ಅಂತ. ಟ್ಯಾನ್ಜಾನಿಯಿಂದ ಬಂದ ಮೇಲೆ ಅವ್ರ ರೆಗ್ಯುಲರ್ ಫೋನ್ ಕಾಂಟ್ಯಾಕ್ಟ್ಸ್, ಅವ್ರ ರೆಗ್ಯುಲರ್ ಫೋನ್ ಕಾನ್ವರ್ಸೇಷನ್ಸ್ ಓವರ್ ಹರ್ಡ್ ಮಾಡಿದಾಗ ಐ ಗಾಟ್ ದ ಸಸ್ಪಿಷನ್ ಬಂದಾಗ ಕೇಳಿದೆ. ಸುಮಾರು ಫೋಟೋಗ್ರಾಫ್ಸ್ ಪೋಸ್ಟ್ ಮಾಡಿದ್ರು, ಸುಮಾರು ಫೋಟೋಗ್ರಾಫ್ಸ್ ಅವ್ರ ಫೋನಲ್ಲಿ ಇತ್ತು. ಆನಂತರ ಸುಮಾರು ಸತಿ ಕಮ್ಯುನಿಕೇಟ್ ಮಾಡ್ತಾ ಇದ್ರು. ಸೊ ಆ ಡೌಟ್ ಮೇಲೆ ಕೇಳಿದ್ದಕ್ಕೆ ದಟ್ಸ್ ವೆನ್ ಎವ್ರಿಥಿಂಗ್ ಸ್ಟಾರ್ಟೆಡ್. ಇವಾಗ ನಾನು ಕೇಳ್ಪಟ್ಟಂಗೆ ಅವ್ರು ಮಾಡ್ತಾ ಇರೋ ಅಲಿಗೇಷನ್ ಕಾರ್ ನನ್ನ ಹೆಸರಲ್ಲೇ ಇದೆ ಅಂತ, ಅವ್ರ ಹೆಸರಲ್ಲಿ ಇಲ್ಲ ಅಂತ ಹೇಳ್ತಾರೆ. ಕಾರ್ ನಂಬರ್ ಬಂದ್ಬಿಟ್ಟು K03 NT2309 ಯೂಸ್ ಮಾಡ್ತಾ ಇದ್ಲು. ಯಾವಾಗ ನಾವು ವಿ ಡ್ರಾಪ್ ಬ್ಯಾಕ್ ಟು ಅವರ್ ಹೌಸ್, ಅವ್ರ ಅಮ್ಮ ಮನೆಗೆ ಡ್ರಾಪ್ ಮಾಡಿದ್ವಿ, ಆವತ್ತಿನ ದಿನ ನನ್ನ ಕಾರು ಅದೆಲ್ಲ ವಾಪಸ್ ಕೊಟ್ಟು ಕಳಿಸಿದ್ವಿ. ಮೇಡಮ್, ಮನೆ ಫಾಲ್ ಸೀಲಿಂಗ್ ಕೊಡ್ತಾರೆ, ನನ್ನ ಹತ್ರ ಏನೂ ಬಂದಿಲ್ಲ. ಅದು ರೆಗ್ಯುಲರ್ ಸ್ಟೋರಿ. ಅವರು ಡಾಕ್ಯುಮೆಂಟ್ಸ್ ಆಕ್ಚುಲಿ ಇವತ್ತು ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾನು ಸಬ್ಮಿಟ್ ಮಾಡಬೇಕಾಯ್ತು ಮೇಡಮ್. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ಅವ್ರಿಗೇನೋ ಬಿಸಿ ಶೆಡ್ಯೂಲ್ ಇದ್ದಿದ್ದರಿಂದ ನಾಳೆ ಬರೋಕ್ಕೆ ಹೇಳಿದ್ದಾರೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋಕ್ಕೆ. ಇನ್ವೆಸ್ಟಿಗೇಷನ್ಗೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ಮೇಲೆ ನಿಮಗೆ ಡಾಕ್ಯುಮೆಂಟ್ ಕೊಡಬೇಕು ಅನ್ನೋ ಒಂದು ಉದ್ದೇಶ ಅಂತ ಇದ್ದು ಇವತ್ತು ಕರೆದಿದ್ದು. ಬಟ್ ವೆರಿ ಅನ್ಫಾರ್ಚುನೇಟ್ಲಿ ಐ ಕುಡ್ ನಾಟ್ ಗೋ ಟು ದ ಪೊಲೀಸ್ ಸ್ಟೇಷನ್ ಟುಡೇ. ಅದಕ್ಕೆ ನಾಳೆ ಬೆಳಗ್ಗೆ ಹೋಗಿ ಡಾಕ್ಯುಮೆಂಟ್ ಅವ್ರಿಗೆ ಸಬ್ಮಿಟ್ ಮಾಡಿ ನಂತರ ನಮ್ಮ PRO ನಿಮ್ಮೆಲ್ಲರಿಗೂ ಕಳಿಸ್ಕೊಡ್ತೀವಿ ಮೇಡಮ್. ಅದರಲ್ಲಿ ಎಲ್ಲ ಡಾಕ್ಯುಮೆಂಟ್ ಎಲ್ಲ ಇದೆ.
the amount of transactions that we've had, the amount of bills, uh, everything, right from day one to the last date, everything is there. You can verify that. ನೋಡಿ ಸರ್, ನಾನು ಇವತ್ತವರೆಗೂ ಯಾರಿಗೂ ಹೇಳ್ಕೊಂಡಿಲ್ಲ, ನಾನು ಯಾರ ಹತ್ರ ಮುಂದೆ ಬಂದೂ ಇಲ್ಲ. ಅವ್ರಾಗ ಅವ್ರು 2 ವರ್ಷ ಆದ್ಮೇಲೆ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ರೆ, ನನ್ನ ಮೇಲೆ ಒಂದು ಫಾಲ್ಸ್ ಅಲಿಗೇಷನ್ ಮಾಡಿದ್ರೆ, ನಾನು ಸುಮ್ಮನೆ ಅಂತೂ ಕೂರಕ್ಕಾಗಲ್ವಲ್ಲ. ನನ್ನ ಸೈಡ್ ಆಫ್ ದ ಸ್ಟೋರಿ ನಾನು ಹೇಳ್ಕೊಳ್ಳೇಬೇಕಲ್ವಾ. ಸುಮ್ಮನೆ ನಾನು ಕೂತಿದ್ರೆ ನಾಳೆ ದಿನ ನಾನು ತಪ್ಪು ಅಂತಾರೆ. ಇದಕ್ಕಿಂತ ಮುಂಚೆ 2-3 ಸತಿ ಇದನ್ನ ಇಗ್ನೋರ್ ಮಾಡಿದ್ದೀನಿ. ಮಹಿಳಾ ಪರಿಹಾರ ಆಫೀಸ್ಗೆ ಹೋಗಿ, ಮಹಿಳಾ ಪರಿಹಾರ ಆಫೀಸಲ್ಲೂ ಸಹ ಕೂತು ಮಾತಾಡಿ ಬರ್ಕೊಟ್ಟು ನಿಮ್ ದಾರಿ ನಿಮ್ದು, ನಮ್ ದಾರಿ ನಮ್ದು ಅಂದ್ಮೇಲೆ 2 ವರ್ಷ ಆದ್ಮೇಲೆ ಯಾರೋ ಮನೆಗೆ ಯಾರೋ ಲೆಟರ್ ಬರೆದ್ರೆ ನಾನಾಗಿರ್ಬೋದು ಅಂತ ನೀವು ನನ್ನನ್ನು ಹೇಳಿದ್ರ, ಇಲ್ಲ ನಾನಾಗ ನಿಮ್ ಲೈಫ್ ಬಂದ ವಾಪಸ್. ನೀವು ನನ್ನನ್ನು ಹೇಳ್ದಿರೋದು. ನಾನೆಲ್ಲೋ ನನ್ನ ಕೆಲಸ ಕಾರ್ಯ ನೋಡ್ಕೊಂಡು ಆರಾಮಾಗಿದ್ದೆ. ನನ್ ಇನ್ನೊಂದು ಸತಿ ಹೇಳ್ತಾ ಇದೀನಿ, ನಾನು ಮರ್ತೋಗಿರೋ ಕತೆ. ಆ ಮರ್ತೋಗಿರೋ ಕತೆ ತಿರ್ಗಾ ಯಾಕೆ ಜ್ಞಾಪಿಸ್ತಾ ಇದಾರೆ? ಆಯ್ತು, ನಿಮ್ಗೆ ಏನಾದ್ರು ಡೌಟ್ ಇದ್ದಿದ್ರೆ ನಾನು ಮಾಡ್ತಾ ಇದ್ದೀನಿ ಅಂತ, ನನ್ನ ವೆಲ್ ವಿಶರ್ಸ್, ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ನಿಮ್ಗೆ ಪರಿಚಯ ಇರ್ತಾನೆ. ನನ್ನ ಹತ್ರ ಮಾತಾಡೋದು ಬೇಡ, ಯಾರಾದ್ರೂ ಒಬ್ಬರನ್ನ ಕೇಳ್ಬೋದಾಯ್ತಲ್ಲ. ಡೈರೆಕ್ಟ್ ಆಗಿ ಹೋಗಿ FIR ಮಾಡೋಂತ ನೆಸೆಸಿಟಿ ಏನಿತ್ತು? ಇದೇನಾಯ್ತಂದ್ರೆ, ಫಸ್ಟ್ FIR ಮಾಡಿದ ನಂತರ ನಮ್ಮ ಫ್ಯಾಮಿಲಿ ಫ್ರೆಂಡ್ ಆಗಿ ಅಡ್ವೊಕೇಟ್ ಯಾರಿದ್ದಾರೆ, ಶೈಲೇಶನ್ ಅವರು ಅವ್ರ ವೆಲ್ ವಿಶರ್ ಹತ್ರ ಒಬ್ರ ಹತ್ರ ಮಾತಾಡಿದಾಗ ಆಯ್ತು, ನನಗೆ ಐ ಹ್ಯಾಡ್ ಅ ಸಸ್ಪಿಷನ್, ಸೊ ಐ ವಿಲ್ ವಿಡ್ರಾ ಇಟ್ ಅಂತಾನು ಹೇಳಿ ಅದಕ್ಕೊಂದು ಡ್ರಾಫ್ಟ್ ಕ್ರಿಯೇಟ್ ಮಾಡ್ಕೊಂಡು ಡ್ರಾಫ್ಟ್ ಕಳ್ಸಿದ್ದಾರೆ. ಡ್ರಾಫ್ಟ್ ಕಳ್ಸಿದ ನಂತರ ನಾನು ಡ್ರಾಫ್ಟ್ ಸೈನ್ ಮಾಡಲ್ಲ, ನನ್ನ ಡಿಮಾಂಡ್ ಇದೆ ಅಂದಾಗ ವಿ ಡಿಡ್ ನಾಟ್ ಅಕ್ಸೆಪ್ಟ್ ಇಟ್. ಕೊಡೋ ನೆಸೆಸಿಟಿ ನಮ್ಗಿಲ್ಲ, ಯಾಕಂದ್ರೆ ನಾವೇನು ಮಾಡಿಲ್ಲ. ಆನಂತರ ಹೋಗಿ ಕಮಿಷನರ್ ಆಫೀಸಲ್ಲಿ ಕಮಿಷನರ್ ಸಾಹೇಬ್ರ ಹತ್ರ ಕೂತ್ಕೊಂಡು ಯಾವುದೋ ಒಂದು NGO ಕರ್ಕೊಂಡು ಹೋಗಿ, ನೀವು ಪೊಲೀಸ್ ಅವ್ರ ಆಕ್ಷನ್ ತಗೊಂತಾ ಇಲ್ಲ ಅವ್ರ ಮೇಲೆ, ನಾನು ಕಂಪ್ಲೇಂಟ್ ಕೊಟ್ಟ ಮೇಲೆ ಅಂತ ಹೇಳಿ, ನಾನು ನಿಮ್ಮ ಹೆಸರೆಲ್ಲ ಬರ್ದು ಸೂಸೈಡ್ ಮಾಡ್ಕೊಂತೀನಿ ಅಂತ ರೈಟಿಂಗ್ ಅಲ್ಲಿ ಕೊಟ್ಟ ಮೇಲೆ ಪಾಪ ಪೊಲೀಸ್ ಅವ್ರಿಗೆ ದೇ ಹ್ಯಾಡ್ ಟು ಡೂ ದ ಜಾಬ್. ಸರ್, ನಾನು ಹೇಳ್ದಂಗೆ ನಿಮ್ಗೆ ಇದು ಮರ್ತೋಗಿರೋ ಕತೆ. ನನಗೆ ಈ ಕತೆ ಬೇಡ, ನನಗೆ ಬೇಕಾಗಿಲ್ಲ ಈ ಕತೆ. ಐ ಡೋಂಟ್ ವಾಂಟ್ ಟು ಕಂಟಿನ್ಯೂ ದಿಸ್. ಅಂಡ್ just I'm sitting here in front of all of you just because she's dragged me into it. I am not come voluntarily here. ಮೇಡಮ್, ಇವಾಗ ಕೊಟ್ಟಿರೋ ಗಿಫ್ಟ್ ನ ವಸ್ತುವಾಗಿ ಇಟ್ಕೊಂಡು ನಾನು ಹೇಳ್ತಾ ಇಲ್ಲ. ನಾನು ಹೇಳಿದೀನಿ, ಸುಮಾರು ಸತಿ ಹೇಳಿದೀನಿ. ನನ್ಗೆ ಹೇಳೋಕೆ ಇಟ್ಸ್ ಅ ವೆರಿ ಎಂಬಾರಸಿಂಗ್ ಥಿಂಗ್ ಅಂಡ್ ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ಇಟ್. ಬಟ್ ಇವತ್ತಿನ ದಿನ ನೀವು ಮಾಡ್ತಾ ಇರೋ ಅಲಿಗೇಷನ್ ನನ್ನ ಮೇಲೆ, ನಾನ್ ಆ ರಿಲೇಶನ್ಶಿಪ್ ನ ಪ್ರೂವ್ ಮಾಡ್ಕೋಬೇಕಂದ್ರೆ ನಮ್ಮ ಮಧ್ಯ ಏನಾಗಿತ್ತು ಅಂತ ನಾವ್ ಹೇಳ್ಬೇಕಲ್ವಾ? ನಮ್ಮ ಮಧ್ಯ ಏನ್ ನಡೀತು ಅಂತ ನಾವ್ ಹೇಳ್ಬೇಕಲ್ವಾ? ಸೊ ಅದನ್ನ ನಾನು ಹೇಳ್ತಾ ಇರೋದು ತಪ್ಪು ಅಂತ ನಿಮ್ಗೆ ಅನ್ಸಿದ್ರೆ, like I said, it is an embarrassing situation for me too. I don't want to discuss about it. ನನಗೆ ಮಾತಾಡೋಕೆ ಇಂಟ್ರೆಸ್ಟೂ ಇಲ್ಲ. ಬಟ್ ನೀವು ನನ್ನನ್ನು ಹೇಳ್ಕೊಂಡು ಬಂದು ತಿರ್ಗಾ ವಾಪಸ್ಸು ಇವತ್ತು ನನ್ನನ್ನು ನಿಲ್ಸಿರೋದು ಎಲ್ಲಿ? ನೀವು ಬೀದಿಯಲ್ಲಿ ನಿಲ್ಸಿದೀರ. ನನಗೂ ಒಂದು ರೆಸ್ಪೆಕ್ಟ್ ಅನ್ನೋದಿದೆ, ನನ್ನ ಫ್ಯಾಮಿಲಿಗೂ ಒಂದು ರೆಸ್ಪೆಕ್ಟ್ ಅನ್ನೋದಿದೆ. ನನ್ನ ಮನೆಯಲ್ಲೂ ತಂದೆ ಇದಾರೆ, ತಾಯಿ ಇದಾರೆ, ಅಕ್ಕ ಇದಾರೆ, ತಂಗಿ ಇದಾರೆ. ಇವತ್ತು ನನ್ನನ್ನು ಬೀದಿಯಲ್ಲಿ ನಿಲ್ಸ್ಬಿಟ್ಟು ನೀವು ಮಜಾ ತಗೊಂತಾ ಇದೀರ ಅಷ್ಟೇ. ನನ್ನನ್ನ ಬೀದಿನಲ್ಲಿ ನಿಲ್ಸಿದ ಮೇಲೆ ನನ್ನ ಬೀದಿನಲ್ಲಿ ನಿಲ್ಸೋದಕ್ಕೆ ಉದ್ದೇಶ ನನ್ಗೂ ಇಲ್ವಾ? ಯಾಕಂದ್ರೆ ಇದಕ್ ಮುಂಚೆ 3 ಸತಿ ಆಗಿದೆ ಇದೇ ತರ. ನಾನು 3 ಸತಿನೂ ಯಾರ ಮುಂದೆನೂ ಬಂದಿಲ್ಲ. ಈ ಸತಿ ಬಂದು ನನ್ನನ್ನು ಏರ್ಪೋರ್ಟ್ ಅಲ್ಲಿ ಬೇಲಬಲ್ ಸೆಕ್ಷನ್ಗೆ ಏರ್ಪೋರ್ಟ್ ಅಲ್ಲಿ LOC ಮಾಡುವಂತ ನೆಸೆಸಿಟಿ ಏನಿದೆ ಮೇಡಮ್? ಅಯ್ಯೋ ಮೇಡಮ್, ಸೋಷಿಯಲ್ ಮೀಡಿಯಾನಲ್ಲಿ ನನ್ನ ಅವಳ ಪ್ರೊಫೈಲ್ ನ ಬ್ಲಾಕ್ ಮಾಡಿ 2 ವರ್ಷ ಆಯ್ತು. ದಟ್ಸ್ ದ ಸೇಮ್ ಸರ್ಪ್ರೈಸ್ ಐ ಆಮ್ ಆಲ್ಸೋ ಸಿಟಿಂಗ್ ಆನ್. ಮೇಡಮ್, ಫಸ್ಟ್ ಆಫ್ ಆಲ್ ಲೈಂಗಿಕ ಕಿರುಕುಳ ಅಂದ್ರೆ ನಿಮ್ ಪ್ರಕಾರ ಏನರ್ಥ? ನಿಮ್ ಪ್ರಕಾರ ಏನರ್ಥ? ಇಟ್ ಇಸ್ ಸೋ ಸೆಡ್, ಇಟ್ ಇಸ್ ಸೆಕ್ಷುಯಲ್ ಹರಾಸ್ಮೆಂಟ್ ಅಂತ ಅಲ್ವಾ? 2 ವರ್ಷದಿಂದ ನನ್ಗೆವರೆಗೂ ಸಂಬಂಧ ಇಲ್ಲ ಅಂದ್ರೆ ಸೆಕ್ಷುಯಲ್ ಹರಾಸ್ಮೆಂಟ್ ಎಲ್ಲಿಂದ ಬರ್ತದೆ ಮೇಡಮ್? ಮತ್ತೆ ಬರೀತಾ ಇರೋದು ಅಲ್ಲಿ ಕಂಪ್ಲೇಂಟ್ ಆಗಿರೋದು ದಟ್ ಐ ಆಮ್ ಸ್ಟಾಕಿಂಗರ್ ಅಂತ, ಬರ್ದಿರೋದು ಲೈಂಗಿಕ ಕಿರುಕುಳ ಅಂತ. ಸರ್, ಇದು ಆಕ್ಚುಲಿ 2017 ಕತೆ. ಒಂದು 2017ರಲ್ಲಿ ಒಂದು ಕಾಮನ್ ಫ್ರೆಂಡ್ ಮುಖಾಂತರ ಈ ಹುಡುಗಿ ನನ್ನ ಮನೆಗೆ ಬರ್ತಾರೆ. ಮನೆಗೆ ಬಂದು ಅವತ್ತಿನ ದಿನ ಅವ್ರಿಗೇನೋ ಕಷ್ಟ ಇತ್ತಂತೆ. ಸೊ ಇರೋದಕ್ಕೆ ಮನೆ ಇಲ್ಲ ಅಂತ ನನ್ನ ಹತ್ರ ಬರ್ತಾರೆ. ಸೊ ಅವತ್ತಿನ ದಿನ ನನ್ನ ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ ಅವ್ರದ್ದು ಕಬ್ಬನ್ ಪಾರ್ಕ್ ಹತ್ರ ಒಂದು ಮನೇನ ಅವ್ರಿಗೆ ರೆಂಟ್ಗೆ ಅಂತ ಮಾಡಿಸ್ಕೊಡ್ತೀನಿ. ಆನಂತರ ನನಗೆ ಅವ್ರ ಕಾಂಟ್ಯಾಕ್ಟ್ ಅಲ್ಲಿ ಇರಲ್ಲ. 2023 ಮಾರ್ಚ್ 28 ನಮ್ದು ಸೌತ್ ಏಷ್ಯಾ ಅಡ್ವೊಕೇಟ್ಸ್ ಕ್ರಿಕೆಟ್ ಟೂರ್ನಮೆಂಟ್ ಅಂತ ಒಂದು ಕ್ರಿಕೆಟ್ ಟೂರ್ನಮೆಂಟ್ ನಡೀತದೆ ಶ್ರೀಲಂಕಾನಲ್ಲಿ ಇತ್ತು ಈ ಸತಿ 2023 ಅಲ್ಲಿ. ಸೊ 2023 ಅಲ್ಲಿ ಆ ಟೂರ್ನಮೆಂಟ್ಗೆ
ಇವ್ರು ಓಪನಿಂಗ್ ಸೆರೆಮನಿಗೆ ಪರ್ಫಾರ್ಮ್ ಮಾಡೋಕೆ ಅಂತ ಬರ್ತಾರೆ. ಇವ್ರ ಜೊತೆ ಇನ್ನೊಂದು 2-3 ಜನ ಆಕ್ಟ್ರೆಸಸ್ ಬರ್ತಾರೆ. ಪರ್ಫಾರ್ಮೆನ್ಸ್ ಮುಗಿದ ನಂತರ ಅವ್ರು 3 ದಿನ ಇರಬೇಕಾಗಿರೋದನ್ನ 7 days ಆಗುತ್ತೆ, 7 days 12 days ಆಗುತ್ತೆ, 12 days 15 days ಆಗುತ್ತೆ. ನಂಗೆ ಆ ತರ ಪರಿಚಯ. ಸರ್, ಫಸ್ಟ್ ಆಫ್ ಆಲ್ ಒಂದು ಕ್ವೆಶ್ಚನ್ ನಾನು ತಮ್ಮೆಲ್ಲರನ್ನು ಕೇಳ್ತೀನಿ. 100 ಟ್ಯಾಬ್ಲೆಟ್ ತಗೊಂಡಿದ್ರೆ ಬದುಕ್ತಾರ? ಸಿಂಪಲ್ ಕ್ವೆಶ್ಚನ್. 100 ಪ್ಯಾರಾಸಿಟಮಾಲ್ ತಗೊಂಡ್ರೆ ಬದುಕೋ ಸಾಧ್ಯತೆ ಇದೆಯಾ? ನಾನು ಎಷ್ಟೇ ಸ್ಟಮಕ್ ವಾಶ್ ಮಾಡಿಸಿದ್ರು ಬದುಕೋ ಸಾಧ್ಯತೆ ಇದೆಯಾ? ಫಸ್ಟ್ ಅದೇ ರಾಂಗ್ ಅಲಿಗೇಷನ್ ಅಲ್ವಾ? ಇನ್ನೊಂದು, MLC ಮಾಡಿಸ್ತೀನಿ ಅಂತ ನಾನ್ ಫೋರ್ಸ್ ಮಾಡಿದೆ ಆಸ್ಟರ್ ಹಾಸ್ಪಿಟಲ್ ಅಲ್ಲಿ. MLC ಮಾಡೋದು ಬೇಡ ಅಂತ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರ ತಂದೆ ತಾಯಿಗೆ ವಿಚಾರ ಗೊತ್ತಾಗಬಾರ್ದು ಅಂತ ಹೇಳಿದಕ್ಕೆ ನಮ್ ಬೇರೆ ಹಾಸ್ಪಿಟಲ್, ನಮಗೆ ಬೇಕಾಗಿರೋ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ವಿ. ಅಲ್ಲಿ ಶಿಫ್ಟ್ ಮಾಡಿ ಅಲ್ಲಿ ICU ನಲ್ಲಿ ಇವರು ಫೋನ್ ಇಟ್ಕೊಂಡಿದ್ರು. ನಾನು ಅವಳಿಗೆ ಅಟೆಂಡೆಂಟ್, ICU ಅಟೆಂಡೆಂಟ್ ನಾನು. ಸೊ ಡಾಕ್ಟರ್ ಕರೆದು ನನ್ನನ್ನ, ಸರ್ ಫೋನ್ ಯೂಸ್ ಮಾಡ್ತಾ ಇದ್ದಾರೆ, ದಯವಿಟ್ಟು ಫೋನ್ ಈಸ್ಕೊಳ್ಳಿ ಅಂತ. ನನಗೆ ಫೋನ್ ಈಸ್ಕೊಳ್ಳೋದಕ್ಕೆ ನಾನು ಕೊಡಲ್ಲ ಅಂತ ಗೊತ್ತಿತ್ತು. ಸೊ ನಾನು ಹೇಳಿದೆ, ಅವ್ರಿಗೆ ಕೊಟ್ಬಿಡು, ಅವ್ರು ಸೇಫ್ಟಿ ಲಾಕರ್ ಅಲ್ಲಿ ಇರ್ತಾರೆ, ನಾಳೆ ಬೆಳಗ್ಗೆ ಡಿಸ್ಚಾರ್ಜ್ ಆದ್ಮೇಲೆ ಸೇಫ್ಟಿ ಲಾಕರ್ ಇಂದ ಈಸ್ಕೋ ಅಂತ ಹೇಳಿದೆ. ಕೊಡಲ್ಲ ಅಂದ್ಲು. ಕೊಡಲ್ಲ ಅಂದ ಹಿಂಗ್ ಕಿತ್ಕೊಂಡೆ. ಹಿಂಗ್ ಕಿತ್ಕೊಂಡಾಗ ಕ್ಯಾನೆಲ ಸ್ವಲ್ಪ ಓಪನ್ ಆಯ್ತು. ಇಷ್ಟೇ ನಡೆದಿದ್ದು. ಇದು ಬಿಟ್ರೆ ಬಟ್ಟೆ ಹರಿದಾಕಿದ್ದು ಇನ್ನೊಂದು ಎಲ್ಲ ಸುಳ್ಳು. ಆಕ್ಚುಲಿ ಇವತ್ತು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ಬೇಕಾಯ್ತು ಮೇಡಮ್. ದಟ್ ವಾಸ್ ದ ಮೈನ್ ಮೋಟಿವ್. ಬಟ್ ಅನ್ಫಾರ್ಚುನೇಟ್ಲಿ ನನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ಡಾಕ್ಯುಮೆಂಟ್ಸ್ ಇದೆ ಮೇಡಮ್. ಎವ್ರಿಥಿಂಗ್ ಫ್ರಮ್ ಟಾಪ್ ಟು ಬಾಟಮ್, ಇನ್ಕ್ಲೂಡಿಂಗ್ ಸ್ಟೇಟ್ಮೆಂಟ್ಸ್, ಕಾರ್ ಡಾಕ್ಯುಮೆಂಟ್ಸ್, ಬಿಲ್ಸ್, ವಾಟ್ ಎವರ್ ಯು ವಾಂಟ್, ಎವ್ರಿಥಿಂಗ್ ಇಸ್ ದೇರ್. ಲ್ಯಾಂಡ್ ಡಾಕ್ಯುಮೆಂಟ್ಸ್ ಎಲ್ಲ ಇದೆ. ಮನೆ ಗೃಹ ಪ್ರವೇಶದಲ್ಲಿ, ಅವ್ರ ಮನೆ ಗೃಹ ಪ್ರವೇಶ ಮಾಡಿದ್ರು ಮೈಸೂರಲ್ಲಿ. ಆವತ್ತಿನ ದಿನ ಅವ್ರ ತಾಯಿನ ಭೇಟಿ ಮಾಡಿದ್ದೆ. ಅವ್ರ ತಾಯಿಗೆಲ್ಲ ಗೊತ್ತಿತ್ತು ಇದೆಲ್ಲ. June 10th 2024 ಅಲ್ಲಿ ಎಂಗೇಜ್ಮೆಂಟ್ ಆಗಬೇಕು, June 11th ಮದುವೆ ಆಗಬೇಕು ಅಂತ ಡಿಸೈಡ್ ಆಗಿತ್ತು. ಅದಾದ್ಮೇಲೆ ಇದೆಲ್ಲ ಆಗಿ ಏಪ್ರಿಲ್ ಅಲ್ಲಿ ಅವರು ಫೋನ್ಗಳೆಲ್ಲ ಸ್ವಿಚ್ ಆಫ್ ಮಾಡ್ಕೊಂಡು, ನಾನು ಏನ್ ಅಲಿಗೇಷನ್ ಮಾಡ್ತಾ ಇದ್ದೀನಿ ಅದೇ ಹುಡುಗನ ಜೊತೆ ಗೋವಾಲ್ ಕೂತಿದ್ದೆ. ಸೊ ದಟ್ಸ್ ವೆನ್ ಇಟ್ ಆಲ್ ಪಾರ್ಟೆಡ್ ಔಟ್. ನಾನು ಹೇಳಿದ್ನಲ್ಲ, ಶಿ ಹ್ಯಾಡ್ ಅ ರಿಲೇಶನ್ಶಿಪ್ ವಿತ್ ಅನದರ್ ಗೈ. ಶಿ ವಾಸ್ ಡಬಲ್ ಟೈಮ್. ಹೌದು, ನಾನು ಸೈನ್ ಮಾಡಲ್ಲ, ಅವ್ರು ಸೈನ್ ಮಾಡಲ್ಲ ಅಂತ ಹೇಳಿದ್ರು. ಅವ್ರದ್ದೇನೋ ಡಿಮ್ಯಾಂಡ್ಸ್ ಇತ್ತು, ನಾನು ಕೊಡಲ್ಲ ಅಂತ ಹೇಳಿದೆ. ಇಲ್ಲ ಇಲ್ಲ, ನನಗೆ ಅವ್ರು ನನಗೆ ಯಾವತ್ತೂ ಕಾಂಟ್ಯಾಕ್ಟ್ ಮಾಡಿಲ್ಲ, ನಾನು ಅವ್ರಿಗೆ ಯಾವತ್ತೂ ಕಾಂಟ್ಯಾಕ್ಟ್ ಮಾಡಿಲ್ಲ. ಆ ಹುಡುಗಿ ಸಹ ಆವತ್ತಿನ ದಿನ ಮೊಬೈಲ್ ಆಫ್ ಮಾಡಿ ಹೋದ್ಮೇಲೆ ನಾನು I didn't try to get in touch with her, nor do I have a number. I don't know anything about her whereabouts. Sullu. She was one of our brand ambassadors in Raj Cup 2024. ಅದು ಬಿಟ್ಟರೆ ನನಗೆ ಅವ್ರಿಗೆ ಅಷ್ಟೇ ಪರಿಚಯ. ಏರ್ಪೋರ್ಟ್ ಅಲ್ಲಿ ಫ್ಲೈಟ್ ಒಳಗಡೆ ನನಗೆ ಯಾರಾದ್ರೂ ಪರಿಚಯ ಇರ್ತಾರೆ ಫೋಟೋ ತೆಗಿ? ಏರ್ಪೋರ್ಟ್ ಹೆಂಗಾಗತ್ತೆ ಮೇಡಮ್? ಸೆಕ್ಯೂರಿಟಿ ದಾಟ್ಬಿಟ್ಟು ಹೋದ್ಮೇಲೆ ನನ್ನ ಹತ್ರ ಟಿಕೆಟ್ ಇಲ್ಲ ಅಂದ್ರೆ ಒಳಗಡೆನೆ ಹೋಗಕ್ಕಾಗಲ್ಲ. ಬೋರ್ಡಿಂಗ್ ಪಾಸ್ ಇಲ್ಲ ಅಂದ್ರೆ ಫ್ಲೈಟ್ ಒಳಗಡೆನೆ ಹೋಗಕ್ಕಾಗಲ್ಲ. ಸೊ ವೇರ್ ದ ಕ್ವೆಶ್ಚನ್ ಆಫ್ ಟೇಕಿಂಗ್ ಫೋಟೋಗ್ರಾಫ್ಸ್? ಆಯ್ತು, ಫೋಟೋಗ್ರಾಫ್ಸ್ ತಗೊಂಡಿದ್ರು, ವಿಡಿಯೋಸ್ ತಗೊಂಡಿದ್ರು, ಅದು ನಾವೇ ತೆಗ್ದಿದೀವಿ ಅಂತ ಏನ್ ಗ್ಯಾರಂಟಿ? ಯು ಆರ್ ಲಿವಿಂಗ್ ವಿತ್ ಅ ಮ್ಯಾರಿಡ್ ಮ್ಯಾನ್. ಐ ಆಮ್ ಸಾರಿ, ಐ ಆಮ್ ಮೇಕಿಂಗ್ ದಿಸ್ ಅಲಿಗೇಷನ್ ರೈಟ್ ನೌ, ಇಟ್ ಇಸ್ ಟ್ರೂತ್. ಯು ಆರ್ ಲಿವಿಂಗ್ ವಿತ್ ಅ ಮ್ಯಾರಿಡ್ ಮ್ಯಾನ್. ಅವ್ರ ಎಂಟಿ ಮಾಡ್ಸಿರೋ ಅಂತ ಏನ್ ಗ್ಯಾರಂಟಿ? ಇಲ್ಲ ಅವ್ರ ವೆಲ್ ವಿಶರ್ಸ್ ಮಾಡ್ಸಿರೋ ಅಂತ ಏನ್ ಗ್ಯಾರಂಟಿ? ಅದಕ್ಕೆ ನಾವೇ ಸಿಕ್ಕದ್ವಾ? ನಾವೇ ಮಾಡ್ಸಿರ್ಬೇಕಾ? ಒಂದಿನ ಫ್ರೆಂಡ್ ಮೇಡಮ್, 2 ದಿನ ಫ್ರೆಂಡ್, 3ನೇ ದಿನ ಫ್ರೆಂಡ್, 4ನೇ ದಿನ ಡೌಟ್, 5ನೇ ದಿನ ಸಸ್ಪಿಷನ್, 6ನೇ ದಿನ ಇನ್ವೆಸ್ಟಿಗೇಷನ್, 7ನೇ ದಿನ ಕನ್ಕ್ಲೂಷನ್. ಎಷ್ಟು ದಿನ ಅಂತ ಒಂದು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ನ ಮುಚ್ಚಿಡಕ್ಕಾಗತ್ತೆ ನೀವು? ಹೌ ಲಾಂಗ್ ಕ್ಯಾನ್ ಯು ಕೀಪ್ ಇಟ್ ಹಿಡನ್? ಅದನ್ನ ನಾವೇ ತೆಗೆದ್ವಿ, ನಾವೇ ಮಾಡಿಸಿದ್ವಿ ಅಂತ ನೀವು ಸುಮ್ನೆ ನಮ್ಮ ಮೇಲೆ ಆರೋಪ ಹಾಕಿದ್ರೆ? ಸರ್, ಕಂಪ್ಲೇಂಟ್ ಕೊಡ್ಬೇಕಾಯ್ತು ಅಂದ್ರೆ 1000 ಕಂಪ್ಲೇಂಟ್ ಕೊಡ್ಬೋದಾಯ್ತು. ಸಿವಿಲ್ ಸೂಟ್ ಹಾಕ್ಬೇಕು ಅಂದಿದ್ರೆ ಇಷ್ಟೊತ್ತಿಗೆ ರಿಕವರಿ ಸೂಟ್ಗಳು ಒಂದು 10 ಹಾಕ್ಬೋದಾಯ್ತು. 2 ವರ್ಷವರೆಗೂ ಕಾಯೋ ನೆಸೆಸಿಟಿ ನನ್ಗೆ ಇರ್ಲಿಲ್ಲ. 10 ರಿಕವರಿ ಸೂಟ್ ಹಾಕ್ಬೋದಾಯ್ತು. ನಾನು ಯಾವುದೇ ತರ ಕಾನೂನು, ಐ ಡಿಂಟ್ ವಾಂಟ್ ಟು ಟೇಕ್ ಎನಿ ಲೀಗಲ್ ಆಕ್ಷನ್ ಇಸ್ ಬಿಕಾಸ್ ಐ ವಾಂಟ್ ಟು ಎಂಡ್ ಇಟ್. ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರ, ಆ ತರ ಜಸ್ಟ್ ಫಿನಿಶ್ ಅಂಡ್ ಗಾನ್. ಈಗ ಮತ್ತೆ ಶುರುವಾಗಿದೆ, ಏನ್ ಮಾಡೋಣ? ಅದಕ್ಕೆ ಹೇಳಿ ಬೀದಿಗೆ ತಂದು ನಿಲ್ಸೋರು ನಮ್ಮನ್ನ ಅಂತ.
ಅವ್ರು ಏನ್ ಕೇಸ್ ಹಾಕಿದ್ರು ಅದನ್ನೇ ಲೀಗಲ್ ಆಗಿ ಫೈಟ್ ಮಾಡಿ ಸರ್. ನಾನು ಆಕ್ಷನ್ ತಗೊಂಡ್ರೆ ಅವ್ರು ತಡೆಯೋಕ್ಕಾಗಲ್ಲ, ಯಾಕಂದ್ರೆ ಅಷ್ಟು ಪ್ರೂಫ್ ಇದೆ ನನ್ನ ಹತ್ರ. ನಾನು ತಡೆಯೋಕ್ಕಾಗಲ್ಲ, ನಿಜ ಹೇಳ್ತಾ ಇದೀನಿ ಮೇಡಮ್. ತಗೊಂಡು ಏನ್ ಮಾಡ್ಲಿ? ಒಂದ್ ನಿಮಿಷ ಮೇಡಮ್, ತಮ್ಮ ಕ್ವಶನ್ ಹೇಳ್ತೀನಿ. ಇವತ್ತು ಆಕ್ಷನ್ ತಗೊಂತೀನಿ, ನಾಳೆ ಸಿವಿಲ್ ಸೂಟ್ ಹಾಕ್ತೀನಿ, ರಿಕವರಿ ಸೂಟ್ ಹಾಕ್ತೀನಿ, ಕೋರ್ಟ್ ಆರ್ಡರ್ ಆಗತ್ತೆ, ಕೊಡ್ತಾರಾ? ಕೊಡಕ್ ಆಗತ್ತಾ? ಏನ್ ಸುಖ ಮೇಡಮ್? ಅವ್ರಿಗೆ ಬುದ್ಧಿ ಇಲ್ಲ ಅಂದ್ರೆ ನಮಗ್ ಬುದ್ಧಿ ಇಲ್ದ್ರೆ ಟೈಮ್ ವೇಸ್ಟ್ ಮಾಡ್ಕೊಂಡು ಕೂತ್ಕೋಬೇಕಷ್ಟೇ. ಸಿವಿಲ್ ಇಂಪ್ರೆಸನ್ಮೆಂಟ್ ಆಗತ್ತೆ ಅಷ್ಟೇ ಅವ್ರಿಗೆ. ಅದು ರೆಗ್ಯುಲರ್ ಡೈಲಾಗ್ ಮೇಡಮ್. ಇವತ್ತಿನ ದಿನ ನನಗೆ ಇವತ್ತು ಬಂದಿರೋ ಮಾಹಿತಿ ಇನ್ನೊಂದು ಬಿಚ್ಚಿಕ್ಬೇಕು ಅಂದ್ರೆ ಬಿಚ್ಚಿಕ್ತೀನಿ. ಇದೇ ತರ ಇನ್ನೊಬ್ರು ಮಾಡಿದಾರೆ. ಈ ಮೀಡಿಯಾನಲ್ಲಿ ಎಲ್ಲ ಬರ್ತಾ ಇರೋದು ನೋಡಿ ಅವ್ರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಕ್ ಟ್ರೈ ಮಾಡ್ತಾ ಇದ್ದಾರೆ. ಒಬ್ರಲ್ಲ, 3 ಜನ. 3 people have tried to contact me, but I am not entertaining because I don't need to. ನನ್ನ ಉದ್ದೇಶ ಇಲ್ಲ. ಯಾಕಂದ್ರೆ ನಾನು ಎಷ್ಟು ಡೀಪ್ ಆಗಿ ಹೋಗ್ತೀನಿ ಇದ್ರಲ್ಲಿ, ಅಷ್ಟು ಮರ್ಯಾದೆ ನಂದು ಹೋಗುತ್ತೆ, ಅಷ್ಟು ಮರ್ಯಾದೆ ನಾನು ಕಳ್ಕೊಂತೀನಿ. ಅದೇ ಸೇಮ್. ಒಬ್ರ ಹತ್ರ 80 ಲಕ್ಷ ಇಸ್ಕೊಂಡಿದ್ದಾರೆ, ಸೇಮ್ ಡ್ರಾಮಾ. ಮೋಡಸ್ ಆಪರೆಂಡಿ ಇಸ್ ದ ಸೇಮ್. ಟ್ಯಾಬ್ಲೆಟ್ ತಿಂತೀನಿ, ಹ್ಯಾಂಗ್ ಮಾಡ್ಕೊಂತೀನಿ, ಸೂಸೈಡ್ ಮಾಡ್ಕೊಂತೀನಿ, ಟ್ಯಾಬ್ಲೆಟ್ ತಿಂದ್ಬಿಟ್ಟಿದೀನಿ. ಸೇಮ್ ಮೋಡಸ್ ಆಪರೆಂಡಿ ಇಸ್ ದ ಸೇಮ್ ಎವ್ರಿವೇರ್. ಸೊ ಸೂಸೈಡ್ ಇಸ್ ನಥಿಂಗ್ ಬಟ್ ಅ ವೆಪನ್. ಸೂಸೈಡ್ ಮಾಡ್ಕೊಳ್ಳೋರು ಯಾರೂನು ವಿಡಿಯೋಗ್ರಫಿ ಮಾಡಿ ಸೂಸೈಡ್ ಮಾಡ್ಕೊಂತೀನಿ ಅಂತ ಹೇಳಲ್ಲ. ದುಡ್ಡು ಕೊಡಕ್ ಆಗಲ್ವಲ್ಲ ವಾಪಸ್. ಇನ್ನೇನು ಕೇಳಿದ್ರೆ ಅದೇ ಬೆಸ್ಟ್ ವೆಪನ್ ಅಲ್ವಾ? ದಟ್ಸ್ ದ ಬೆಸ್ಟ್ ವೆಪನ್ ಅಲ್ವಾ? ಸಿಂಪತಿ. ಸೂಸೈಡ್ ಮಾಡ್ಕೊಂತೀನಿ ಅಂದಿದ ತಕ್ಷಣ ಸಿಂಪತಿ. ನನಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ ಸರ್. ಇಟ್ ಇಸ್ ಬೀನ್ ಅ ವೆರಿ ವೆರಿ ಸರ್ಪ್ರೈಸಿಂಗ್ ಆಕ್ಟ್ ಫಾರ್ ಮೀ. ಅಂಡ್ ನಾನು ಮೋಸ್ಟ್ ಆಫ್ ದ ಟೈಮ್ ಈ ನಡುವೆ, ಎಸ್ಪೆಷಲಿ ಆಫ್ ಲೇಟ್, ನಾನು ಮೋಸ್ಟ್ ಆಫ್ ದ ಟೈಮ್ ಇಂಡಿಯಾನಲ್ಲೇ ಇರಲ್ಲ. Several projects, several other projects are happening across the world, in fact. So most of the time ಒಂದು ಇಂಡಿಯಾನಲ್ಲಿ ಒಂದು 10 ದಿನ ಇದ್ರೆ ಒಂದು 20 ದಿನ ಅಬ್ರಾಡ್ ಅಲ್ಲಿ ಇರ್ತೀನಿ. So I don't know what her motive is, and I really don't understand what she's up to. ಅವರೇ ಬರ್ತಾರೆ ರೀ ಮೇಡಮ್ ಇಷ್ಟರಲ್ಲಿ. ಇಲ್ಲ ಪಾಪ, ಒಬ್ಬರಿಗೆ ಎಂಗೇಜ್ಮೆಂಟ್ ಆಗಿದೆಯಂತೆ, ಅವ್ರ ಹೆಸರು ರಿವೀಲ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಸೇಮ್ ಇದೇ ತರ ರಿಲೇಶನ್ಶಿಪ್ ಅಲ್ಲಿ ಇರ್ತೀನಿ, ಮದುವೆ ಆಗ್ತೀನಿ, ಸೇಮ್ ಕತೆ, ಸೇಮ್ ಮೋಡಸ್ ಆಪರೆಂಡಿ, ಸೇಮ್ ಸೂಯಿಸೈಡ್ ಸಿಂಪತಿ, ಸೇಮ್ ಸೂಯಿಸೈಡ್ ಡ್ರಾಮಾ. ಒಬ್ರು ಪಾಪ US ಅಲ್ಲಿ ಇದ್ದಾರೆ. ನನ್ನ USA ಇಂದ ಕಾಂಟ್ಯಾಕ್ಟ್ ಮಾಡಿದ್ರು ನನ್ನನ್ನು ಅವರು. ಇನ್ನೊಬ್ರು ಇಲ್ಲೇ ನಮ್ಮ ಲೋಕಲ್ ಅಲ್ಲಿ. ಸರ್ ನನ್ನ ಉದ್ದೇಶ ಏನು ಅಂದ್ರೆ ಸರ್, ನನಗೆ ಐ ಹ್ಯಾವ್ ನೋ ಇಂಟೆನ್ಷನ್ ಆಫ್ ಟ್ರಬ್ಲಿಂಗ್ ಎನಿವನ್. ನನಗೆ ಫಸ್ಟ್ ಆಫ್ ಆಲ್ ಅಷ್ಟು ಪೇಷನ್ಸು ಇಲ್ಲ, ಟೈಮು ಇಲ್ಲ, ಅಂಡ್ ಐ ಡೋಂಟ್ ವಾಂಟ್ ಟು ವೇಸ್ಟ್ ಮೈ ಟೈಮ್ ಆನ್ ಸಮಥಿಂಗ್ ಸ್ಟುಪಿಡ್ ಲೈಕ್ ದಿಸ್. ನನ್ನ ಉದ್ದೇಶ ಏನಂದ್ರೆ, ನನ್ನನ್ನ ದಯವಿಟ್ಟು ದೂರ ಇಟ್ಬಿಡು. ನಾನಂತೂ ನಿನ್ನನ್ನು ದೂರ ಇಟ್ಟಿದ್ದೀನಿ. ನೀನೊಂದು ಮುಗಿದೋಗಿರೋ ಕತೆ ನನ್ನ ಜೀವನದಲ್ಲಿ. ತಿರ್ಗಾ ನನ್ನನ್ನು ಕೆಣಕಬೇಡ. ನನ್ನ ಹತ್ರ ಐ ಡೋಂಟ್ ನೋ ವಾಟ್ ಟು ಸೇ. ಐ ಡೋಂಟ್ ವಾಂಟ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಹೋಲ್ ಪ್ರೋಸೆಸ್. It's very embarrassing for me. Plus, maybe ನಿನಗೆ ಫೇಮು ನೇಮು ಬರ್ತಾ ಇರ್ಬೋದು ಇದರಲ್ಲಿ, ಬಟ್ ನನ್ಗೆ ಈ ತರ ಫೇಮು ನೇಮು ಬೇಡ. ಐ ಹ್ಯಾವ್ ಮೇಡ್ ಎನಫ್ ಅಂಡ್ ಮೋರ್ ಫಾರ್ ಮೈ ಸೆಲ್ಫ್, ಅಂಡ್ ಐ ಹ್ಯಾವ್ ಅನ್ ಎಂಪೈರ್ ಟು ಎಸ್ಟಾಬ್ಲಿಷ್ ಮೋರ್ ನೌ, ಅಂಡ್ ಐ ಡೋಂಟ್ ವಾಂಟ್ ಟು ಡೆಮಾಲಿಷ್ ಮೈ ಎಂಪೈರ್. ಸಾಷ್ಟಾಂಗ ನಮಸ್ಕಾರ ಸರ್. ನಮ್ಮನ್ನು ಬಿಟ್ಬಿಟ್ರೆ ಫಸ್ಟ್ ನಾವು ಹೋಗ್ಬಿಡ್ತೀವಿ ಮನೆಗೆ. ಸಾಫ್ಟ್ ಕಾರ್ನರ್ ಅನ್ನ ಏನು ಇಲ್ಲ ಸರ್. ಇಟ್ ಇಸ್ ಜಸ್ಟ್ ದಟ್ ವಿ ಆಲ್ ಆರ್ ಡಿಗ್ನಿಫೈಡ್ ಪೀಪಲ್ ಅಂಡ್ ವಿ ಹ್ಯಾವ್ ಟು ಹ್ಯಾವ್ ದ ಡೆಕೋರಮ್ ಆಫ್ ensuring that we respect women. ಅಷ್ಟೇ. ಅದು ಬಿಟ್ರೆ there is nothing else. And I think ನನ್ನ ಪ್ರಕಾರ been brought up in a family with lot of women. So ಒಂದು ಹೆಂಗ್ಸ್ನ ಹೆಂಗ್ ಟ್ರೀಟ್ ಮಾಡಬೇಕು ಅಂತ ನನಗೆ ಗೊತ್ತು, ನಾನು ನೋಡಿದ್ದೀನಿ. So there is no soft corner to anything. The only thing is I don't want to be a part of this process. It's a very embarrassing affair, like I said, again and again I'm saying it. ಸರ್ ಇದೆಲ್ಲ ಫ್ಯೂಚರ್ ಗೊತ್ತಾಗಿದ್ದಿದ್ರೆ ನಾವು ಸವಾಸ ಮಾಡ್ತಾ ಇರ್ಲಿಲ್ವಲ್ಲ ಸರ್. ಫ್ಯೂಚರ್ ಗೊತ್ತಾಗ್ದಿರ, ದಟ್ಸ್ ವೈ ಯು ಕಾಲ್ ಲವ್ ಇಸ್ ಬ್ಲೈಂಡ್ ಅಂತಾರೆ. ಸೊ ಒನ್ಸ್ ಯು ಫಾಲ್ ಇನ್ ಲವ್, ಆಟೋಮೆಟಿಕ್ಲಿ ಆಲ್ ದಿಸ್ ಹ್ಯಾಪನ್. ಅಂಟಿಲ್ ಅನ್ಲೆಸ್ ಯು ಗೆಟ್ ಚೀಟೆಡ್, ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ದ ರಿಯಾಲಿಟಿ ಇಸ್. ಮೋಸ ಆದ್ಮೇಲೆನೂ ಮೋಸ ಆಗಿ ಮನೇಲಿ ಕೂತಿದ್ವಿ. ಮನೇಲಿ ಕೂತಿರೋರ್ನ ಬೀದಿಗೆ ಎಳೆದ್ರು. ನಾವು ಮನೇಲಿ ಕೂತಿದ್ವಿ ನೆಮ್ಮದಿಯಾಗಿ. ಮೋಸ ಮಾಡಿಸ್ಕೊಂಡು ಮನೇಲಿ ಕೂತಿದ್ವಿ. ಮನೇಲಿ ಕೂತಿರೋರ್ನ ಆಹಾ ಊಹಾ ಆಗಿರ್ಬಹುದು, ಮಾಡಿರ್ಬಹುದು ಅಂತೇಳಿ ಬೀದಿಗೆ ಎಳೆದ್ರು. ಸೊ ಇನ್ನು ಬೀದಿಗೆ ಎಳೆದ್ಮೇಲೆ ಏನ್ ಮಾಡೋಂಗಿದೀವಿ ನಾವು?